ನೀವೆಲ್ಲರೂ ಸಮಾಧಾನವಾಗಿರಿ, ನಾನು ನೋಡಿ ಬರ್ತೀನಿ. ಒಂದು ನಿಮಿಷ, ಎಲ್ಲರೂ ದಯವಿಟ್ಟು ಸುಮ್ಮನೆ ಇರಿ. ನಮಸ್ಕಾರ ನಾಯ್ಕ್ರೆ. ಅಮ್ಮೋರೀಗ ಹೇಗಿದ್ದಾರೆ ನಾಯ್ಕ್ರೆ? ತಮ್ಮೆಲ್ಲರ ಪ್ರೀತಿಗೆ ನಾವು ಚಿರಋಣಿ. ಆದರೆ ಅಜ್ಜಿಗೆ ಹುಷಾರಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೋ ದೊಡ್ಡ ಯಜಮಾನ್ರ ಮೇಲೆ ಕೈ ಮಾಡಕ್ ಹೋಗಿದ್ರಂತಲ್ಲ, ಅವ್ರು ಸಿಕ್ಕಿದ್ರ ನಾಯ್ಕ್ರೆ? ಸಿಕ್ಕಿದ್ರೆ ಅವ್ರನ್ನ ನಮ್ಮ ಕೈಗೆ ಒಪ್ಸಿ, ಅವರನ್ನ ಹಣ್ಗಾಯಿ ನೀರ್ಗಾಯಿ ಮಾಡಿ ಇಲ್ಲೇ ಹೂತಾಕ್ಬಿಡ್ತೀವಿ. ನೋಡಿ, ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀವಿ, ದಯವಿಟ್ಟು ಶಾಂತ ರೀತಿಯಿಂದ ವರ್ತಿಸಿ. ಯಜಮಾನ್ರೆ, ಅಮ್ಮನವ್ರನ್ನ ಒಂದ್ಸಲ ನೋಡ್ಬೇಕು ಯಜಮಾನ್ರೆ, ದಯವಿಟ್ಟು ನಮ್ಮನ್ನ ಕಳಿಸ್ಕೊಡಿ ಯಜಮಾನ್ರೆ. ನಾನು ಹೇಳದ್ನಲ್ಲ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ, ಸದ್ಯಕ್ಕೆ ಬೇಡ. ಅವ್ರಿಗೇನು ಆಗಲ್ಲ ಯಜಮಾನ್ರೆ, ಆ ದೇವಿ ಆಶೀರ್ವಾದ ಅವ್ರ ಮೇಲಿದೆ. ಅಮ್ಮನವರು ನನ್ ಮಗಳು ಮದ್ವೆ ಮಾಡ್ಸಿದ್ದಾರೆ. ನನ್ ಗಂಡನ ಹಾರ್ಟ್ ಆಪರೇಷನ್ಗೆ ದುಡ್ಡು ಕೊಟ್ಟಿದ್ದಾರೆ. ನನ್ ಮಗುನ್ ವಿದ್ಯಾಭ್ಯಾಸ ಮುಗ್ದಿದ್ದೆ ಅವರಿಂದ. ನಮಗೂ ತುಂಬಾ ಸಹಾಯ ಮಾಡಿದ್ದಾರೆ. ನಾವೆಲ್ಲ ಅಮ್ಮವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಯಜಮಾನ್ರೆ, ಅವ್ರಿಗೇನು ಆಗಲ್ಲ. ಅವ್ರೇನ್ ನಮ್ಗೆ ಕಡಿಮೆ ಸಹಾಯ ಮಾಡಿದ್ದಾರೆ ಯಜಮಾನ್ರೆ. ಗೊತ್ತು, ತಮ್ಮೆಲ್ಲರ ಅಭಿಮಾನಕ್ಕೆ ನಾವು ಚಿರಋಣಿ. ಮಾದೇವಪ್ಪನವ್ರೆ, ನೀವು ಒಳಗೋಗಿ ನಾಯ್ಕ್ರೆ, ನಾನು ಮಾತಾಡ್ತೀನಿ. ಊರಲ್ಲಿ ಹಬ್ಬಿರೋ ಸುದ್ದಿ ಸುಳ್ಳಲ್ಲ. ಅಮ್ಮನವ್ರಿಗೆ ಡಾಕ್ಟರ್ಗಿಂತ ನಮ್ಮೆಲ್ಲರ ಪ್ರಾರ್ಥನೆ ಮುಖ್ಯ. ಅವ್ರಾದಷ್ಟು ಬೇಗ ಗುಣವಾಗ್ಲಿ ಅಂತ ನಾವೆಲ್ಲರೂ ಆ ದೇವ್ರನ್ನ ಪ್ರಾರ್ಥಿಸೋಣ. ಭಾಗ್ಯಮ್ಮನವ್ರೆ, ಅಮ್ಮ, ನಂದೊಂದು ಆಸೆನ ನೆರವೇರಿಸ್ಕೊಡ್ತೀರಾ? ಹೇಳಿ ಅಮ್ಮ. ನನಗೋಸ್ಕರ ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡ್ತೀರಾ? ಅಯ್ಯೋ ಅಯ್ಯೋ, ಆಯ್ತಮ್ಮ. ಸುರಭಿ, ಅಜ್ಜಿ, ಇನ್ನು ಮುಂದೆ ಈ ಮನೆ ಜವಾಬ್ದಾರಿ ನಿಂದು ಕಣಮ್ಮ. ಈ ಮನೆ ದಾನ ಧರ್ಮದ ಪ್ರತೀಕ. ಅನ್ನದ ರೂಪ, ಸತ್ಯ ಸ್ವರೂಪ. ನೀನು ಈ ಮನೆಗೆ ಬರೀ ಸೊಸೆ ಅಲ್ಲ, ಸೂರ್ಯವಂಶದ ಯಜಮಾನಿ.
ಊರಿನ ಜನ ನಿನ್ ಮಕ್ಳು ಕಣಮ್ಮ. ಯಾವತ್ತು ಯಾರಿಗೂ ಕುಂದು ಕೊರತೆ ಬರ್ದೇ ಇರೋ ಹಾಗೆ ನೀನ್ ನೋಡ್ಕೋಬೇಕು. ಆಯ್ತಜ್ಜಿ. ಸೂರ್ಯ, ನಂದೋರೆ, ನನ್ನ ಬಂಗಾರ ನೀನು. ನಂದೊಂದು ಆಸೆನ ಈಡೇರಿಸ್ಕೊಡ್ತೀಯನೋ? ನನ್ನ ಮುದ್ದು ಯಜಮಾನನ ಅಂದ್ರೆ ನಿನ್ ತಾತನ ಚೆನ್ನಾಗಿ ನೋಡ್ಕೋತೀಯಪ್ಪ. ಸೂರ್ಯ, ಹಾಜಿ. ನೀನು ಸೂರ್ಯವಂಶದ ಬರೀ ಊರ್ ನಾಯಕ ಅಲ್ಲ, ಸೂರ್ಯವಂಶದ ಸಾರಥಿ. ಅಪವಾದ ಅವಮಾನಕ್ಕೆ 1000 ಬರಲಿ, ಜನರ ಅಭಿಮಾನಕ್ಕೆ ನಂಬಿಕೆನ ಯಾವತ್ತು ನೀನ್ ಕೈ ಬಿಡ್ಬೇಡ. ಈ ಊರು ಕಾಯ್ಬೇಕಾಗಿರೋ ಹನುಮಂತ ನೀನೇ ಕಣೋ. ಊರ ಪಾಲಿಗೆ ಆದರ್ಶವಾಗಿ ನಿಂತ್ಕೋಬೇಕಾಗಿರೋ ಆ ರಾಮನು ನೀನೆ. ಸಂಸಾರದಲ್ಲಿ ಏನೇ ರಾಮಾಯಣ ನಡೀಲಿ, ನೀನ್ ಮಾತ್ರ ಯಾವತ್ತು ನಿನ್ ಕರ್ತವ್ಯನ ಮರಿಬೇಡ. ಈ ಸೂರ್ಯವಂಶದ ಭವಿಷ್ಯ ನಿನ್ನ ತಾತನ ಘನತೆ ಗೌರವನ ಉಳಿಸ್ಕೊಳ್ಳೋದು ನಿನ್ನ ಕೈಯಲ್ಲಿದೆ. ಸರಿ ಅಜ್ಜಿ.